ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆಯಿಂದ ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಹತ್ತತ್ರ ಟೈಮ್ ಇವಾಗ ಆಲ್ರೆಡಿ 10:30 ಆಗೈತಿ. ಆಲ್ಮೋಸ್ಟ್ ಮನೆ ಕೆಲಸ ಎಲ್ಲನೂ ಮುಗ್ದೈತಿ. ಇವಾಗ ಅಡುಗೆನೂ ಮಾಡಿದ್ದೀನಿ. ಮಾಮರು ಡೈಲಿ ಒಂದು 9:30-10 ಗಂಟೆಗೆಲ್ಲ ಬಂದು ಊಟ ಮಾಡಿಕೊಂಡು ಆಫೀಸ್ ಹೊಲಕ್ಕೆ ಹೋಗ್ತಿದ್ರು. ಹೋಗ್ಬೇಕಾದ್ರೆ ಬುತ್ತಿ ಕಟ್ಟಿ ಕಳಿಸ್ತಿದ್ದೆ. ಇವತ್ತೆಲ್ಲ ಅಡುಗೆನೂ ಮಾಡಿದ್ದೀನಿ. ಬರಬೇಕಾದ್ರೆ ನಿನ್ನೆ ಮೊನ್ನೆ ಒಂದು 3 ದಿನ ಕಂಟಿನ್ಯೂಸ್ ಆಗಿ ಮಳೆ ಜಿಟಿ ಬರ್ತಿತ್ತು. ಹಾಗಾಗಿ ಅಳಂಬಿ ಸಿಕ್ಕಿದ್ವು, ತೊಗೊಂಡ್ಬಂದಿದ್ದಾರೆ. ನೋಡಿ ಈ ಥರ ಅದಾವು. ಇಷ್ಟು ಮಾತ್ರ ತೊಗೊಂಡಿದ್ದೀನಿ. ಇನ್ನೂ ಜಾಸ್ತಿನೇ ಇತ್ತು. ಇಲ್ಲೇ ನಮ್ಮ ರಿಲೇಷನ್ಗೆ ಕಟ್ ಕಳಿಸಿದ್ದೀವಿ ಊರಿಗೆ. ಬಸ್ಸಲ್ಲಿ ಇಟ್ಟು ಕಳಿಸಿದ್ದಾರೆ ಮಾಮರು. ಮತ್ತು ಇದರಲ್ಲಿ ಒಂದು ಸ್ವಲ್ಪ ಇಲ್ಲೇ ಸಾಂಬಾರು ಮಾಡಿಬಿಡ್ತೀನಿ. ಆಂಟಿಯರು ಬಂದು ಊಟ ಮಾಡಿ ಹೋಗ್ತಾರೆ. ನೋಡಿ ಇಷ್ಟದಾವು. ಈ ಥರ ಇದ್ದರೆ ಇನ್ನೂ ಗುಂಡು, ಈ ಥರ ಇದ್ದರೆ ಸಾಂಬಾರು ಚೆನ್ನಾಗಾಗುತ್ತಾ. ಗುಂಡು ಥರ ಇದ್ದರೆ, ಈ ಥರ ಇದ್ದರೆ ಒಂದು ಸ್ವಲ್ಪ ದೊಡ್ಡವು ಇರ್ತಾವಲ್ವ, ಟೇಸ್ಟ್ ಅಷ್ಟೊಂದು ಇದಿರಲ್ಲ. ಸೇಮ್ ನಾನ್ ವೆಜ್ ಯಾವ ಥರ ಆಗುತ್ತೋ ಆ ಥರನೇ ಟೇಸ್ಟ್ ಇರುತ್ತೆ ಸೇಮು. ಇನ್ನೂ ಜಾಸ್ತಿನೇ ಇದ್ವಂತ ಅವು, ಇನ್ನೂ ಸಣ್ಣ ಗುಂಡಿದ್ವಂತ. ಹಾಗಾಗಿ ಇನ್ನೂ ಬಿಟ್ಟು ಬಂದಿದ್ದಾರೆ. ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಂಡು ಬಂದಿದ್ದಾರೆ ಮಾಮರು. ಇವಾಗ ಇದರದ್ದು ಸಾಂಬಾರು ಮಾಡಬೇಕು. ಒಂಥರ ಇದನ್ನು ಹೆಲ್ತಿಗೆ ತುಂಬಾ ಒಳ್ಳೆಯದು ಮಶ್ರೂಮ್ ತಿನ್ನೋದ್ರಿಂದ. ಏನೋ ಹೇಳ್ತಿದ್ರು ನಮ್ಮ ಅಮ್ಮ ಅವಾಗ, ವರ್ಷದಲ್ಲಿ ಒಂದು ಸರಿ ಆದರೂ ತಿನ್ನಬೇಕು, ಇದನ್ನು ತಿನ್ನೋದಕ್ಕಂತಲೇ ಒಂದು ಕಳ್ಳು ಉಪವಾಸ ಇರುತ್ತಂತ ಹೇಳ್ತಿದ್ರು. ಅದು ಎಷ್ಟು ಮಟ್ಟಿಗೆ ನಿಜ ಸುಳ್ಳು ಗೊತ್ತಿಲ್ಲ. ಒಟ್ಟಿನಲ್ಲಿ ಹೇಳ್ತಿದ್ರು ನಮ್ಮ ಅಮ್ಮರು, ಒಂದು ಕಳ್ಳು ಉಪವಾಸ ಇರುತ್ತಾ, ಒಂದು ವರ್ಷದಲ್ಲಿ ಒಂದು ಸರಿನಾದರೂ ತಿನ್ಬೇಕಂತೇಳಿ. ಇವಾಗ ಆಲ್ಮೋಸ್ಟ್ ಮಾರ್ಕೆಟಲ್ಲೆಲ್ಲ ಸಿಗುತ್ತಾವು. ಯಾವುದು ಇಂಥದ್ದು ಸಿಗಲ್ಲ ಅಂತ ಇಲ್ಲ. ಬಟ್ ಈ ಥರ ಸಿಗೋದು ಇದೇನೈತಲ್ಲ, ಇದು ನ್ಯಾಚುರಲ್ ಮಶ್ರೂಮು. ಈ ಥರ ಮಾರ್ಕೆಟಲ್ಲಿ ಸಿಗೋದನ್ನ ಮೇಲಿದ್ದೆಲ್ಲ ಸಿಪ್ಪೆ ಅಂತಲ್ಲ, ಒಂಥರ ಪದ್ರ ಥರ ಇರುತ್ತೆ, ಅದನ್ನೆಲ್ಲ ತೆಗೆದು ತಿನ್ನಬೇಕು. ಬಟ್ ಇದನ್ನೇನಿಲ್ಲ, ಈ ಥರ ಮಣ್ಣೆಲ್ಲ ಇರುತ್ತಲ್ವ, ಡೈರೆಕ್ಟ್ ಭೂಮಿಯಿಂದ ಕಿತ್ತಿರ್ತಾರಲ್ವ, ಹಾಗಾಗಿ ಇದು ಮಣ್ಣೆಲ್ಲ ನೀಟಾಗಿ ತೊಳಿಬೇಕಂದ್ರೆ ಒಂದು 4-5 ಸರಿ ಆದರೂ ತೊಳಿಬೇಕು. ಈ ಥರ ಫ್ಲವರ್ ಥರ ಏನು ಹಳ್ಳಿರುತ್ತಲ್ವ, ಹಿಂದ್ಗಡೆ ಇರುತ್ತಾ ಹಳ್ಳೆಲ್ಲನೂ, ಅದನ್ನು ನೀಟಾಗಿ ತೊಳಿಬೇಕು. ಈ ಥರ ಗುಂಡಿದ್ರೆ ಜಸ್ಟ್ ಹಿಂಗಿಂಗೆ ಮಾಡಿಬಿಟ್ರೆ ಒಂದು ಸರಿ ಅಥವಾ 2 ಸರಿ ವಾಶ್ ಮಾಡೋಷ್ಟರಲ್ಲಿ ಹೋಗ್ಬಿಡುತ್ತೆ. ಇವಾಗ ಮಾಡಬೇಕು. ಇವಾಗ ಮಶ್ರೂಮ್ ಸಾಂಬಾರು. ಬನ್ನಿ ಹಾಗೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹೊಸದಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಹಾಗೆ ನನಗೆ ಸಪೋರ್ಟ್ ಮಾಡಿ. ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಲಾಗ್ನ ಫುಲ್ ಕಂಪ್ಲೀಟಾಗಿ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ನೋಡಿ ಫ್ರೆಂಡ್ಸ್, ಇವಾಗ ತೊಳಿಬೇಕು ಅಂತೇಳಿ ಹೊರಗಡೆ ಇಟ್ಕೊಂಡಿದ್ದೀನಿ ಒಂದು ಬಟ್ಲಲ್ಲಿ ಹಾಕ್ಕೊಂಡು. ನೋಡಿ ಇವಾಗ ಎರಡೂ ಸಪ್ರೇಟ್ ಮಾಡಿದ್ದೀನಲ್ವ. ಈ ಕಡೆ ದೊಡ್ಡ ಪಾತ್ರೆಯಲ್ಲಿ ಏನಿದ್ದಾವಲ್ವ, ಇವು ಸ್ವಲ್ಪ ಅರಳಿದವು, ಹಾಗಾಗಿ ಸಪ್ರೇಟ್ ಮಾಡಿದ್ದೀನಿ. ನೋಡಿ ಒಂದು 4-5 ಸಾರಿ ತೊಳೆದ ಮೇಲೆ ಈ ಥರ ನೀಟಾಗಿ ವಾಶ್ ಆಗ್ತವೆ. ಈ ಕಡೆ ನಾನೇನು ಇವಾಗ ತೊಳಿತಿದ್ದೀನಲ್ವ, ಇದೇನು ಆಲ್ಮೋಸ್ಟ್ ಕ್ಲೀನ್ ಆಗಿದೆ. ನೋಡ್ತಿರ್ಬೋದು, ನೀರೂ ಕ್ಲೀನ್ ಆಗಿದೆ. ಒಂದು 4-5 ಸಾರಿ ನೀಟಾಗಿ ತೊಳೆದ ಮೇಲೇ ಇವು ನ್ಯಾಚುರಲ್ ಮಶ್ರೂಮ್ ಏನಿರ್ತಾವಲ್ಲ ನೀಟಾಗಿ ಕ್ಲೀನ್ ಆಗ್ತವೆ. ಅದು ಅರಳಿಬಿಟ್ಟಿದೆ, ಹಾಗಾಗಿ ಅದು ಬೇಡ ಅಂತೇಳಿ ಅದನ್ನು ಅಷ್ಟೇ ಸಪ್ರೇಟಾಗಿ ಇಟ್ಟಿದ್ದೀನಿ. ಇಷ್ಟು ಮಾತ್ರ ಸಾಂಬಾರು ಮಾಡ್ತೀನಿ. ನೋಡಿ ಇವಾಗ ಸಾಂಬಾರು ಮಾಡೋದಕ್ಕೆ ಅಂತೇಳಿ ಇಟ್ಟಿದ್ದೀನಿ. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಅಂತೇನಿಲ್ಲ. ಸೇಮ್ ಚಿಕನ್ಗೆ ಮಟನ್ಗೆ ಯಾವ ಥರ ಮಸಾಲೆ ಎಲ್ಲ ರೆಡಿ ಮಾಡ್ಕೋತೀವಲ್ವ, ಅದನ್ನೇ ಹಾಕಿದರೆ ಸಾಂಬಾರು ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲ ಕೆಲವೊಬ್ಬರು ಟೊಮೊಟೊ ಈರುಳ್ಳಿ ಹಾಕಿನೂ ಮಾಡ್ತಾರೆ. ಆ ಥರ ಮಾಡಿದ್ರೂ ಸಾಂಬಾರು ಚೆನ್ನಾಗಾಗುತ್ತೆ. ಯಾವ ಥರ ಮಾಡಿದರೂ ಓಕೆನೇ. ಮಶ್ರೂಮ್ ಸಾಂಬಾರು ಅಂತೂ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ಇಷ್ಟಾಗಿದ್ದಾವೆ ತೊಳೆದಿದ್ದಾದಮೇಲೆ. ಫ್ರೆಂಡ್ಸು, ಮಶ್ರೂಮ್ ಎಲ್ಲನೂ ತೊಳೆದು ಇನ್ನೇನು ಒಗ್ಗರಣೆ ಹಾಕಿ ಸಾಂಬಾರು ಮಾಡಬೇಕು ಅನ್ನೋಷ್ಟರಲ್ಲಿ ಡ್ರೈ ಆಗಿಬಿಟ್ಟ. ನಾನು ಮಶ್ರೂಮ್ ಸಾಂಬಾರು ಯಾವ ಥರ ಮಾಡ್ತೀನಿ ಅನ್ನೋದನ್ನು ಹಾಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಅಂತೇಳಿ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಇವ್ನು ಎದ್ಬಿಟ್ಟ, ಮತ್ತು ಇವ್ನು ಎತ್ಕೊಂಡು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗೋದಿಲ್ಲ ಅನ್ನೋದಕ್ಕೋಸ್ಕರ ಹಾಗೆ ಒಂದು ಕೈ ಇವ್ನು ಎತ್ಕೊಂಡು ಒಂದು ಕಡೆ ಸಾಂಬಾರು ಮಾಡ್ತಿದ್ದೀನಿ. ತಂಗಿ ಬಟ್ಟೆ ಒಗೆಯೋದಕ್ಕೆ ಹೋಗಿದ್ದಾಳ, ಇಲ್ಲಾಂದ್ರೆ ಅವಳಿದ್ರೆ ಎತ್ಕೊಳ್ಳೋಕೆ ಕೊಟ್ಟು ಆ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೆ. ಇವಾಗ ಇನ್ನೇನು ಆಲ್ಮೋಸ್ಟ್ ಇನ್ನೊಂದು 5 ನಿಮಿಷ ಕುದ್ರೆ ಮಶ್ರೂಮ್ ಸಾಂಬಾರು ರೆಡಿ ಆಗುತ್ತೆ. ಆಗಲೇ 10 ಗಂಟೆಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ. ಇವಾಗ ಆಲ್ರೆಡಿ 12:30. ಇನ್ನೊಂದು 1/2 ಅವರ್ ಊಟ ಮಾಡಿಕೊಂಡು ಮತ್ತೆ ಶಾಪಿಗೆ ಹೋಗ್ತೀನಿ. ಹಾಯ್ ಮಾಡಿ, ಹಾಯ್ ಟಾಟಾ ಮಾಡು, ಟಾಟಾ 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 ಮಾಡಿ, ಟಾಟಾ 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 ನೋಡಿ ಫ್ರೆಂಡ್ಸು, ಇವಾಗ ಆಲ್ಮೋಸ್ಟ್ ಮಶ್ರೂಮ್ ಸ್ವಲ್ಪ ಫ್ರೈ ಥರನೇ ಮಾಡಿದ್ದೀನಿ. ಸಾಂಬಾರು ಬೇರೆ ಮಾಡಿದ್ದೀನಿ, ಹಾಗಾಗಿ ಇಷ್ಟು ಸಾಕಾಗತ್ತೆ. ಸಾಂಬಾರು ಈ ಕಡೆ ಮಾಡಿದ್ದೀನಿ, ಮತ್ತು ಮಶ್ರೂಮ್ ಸ್ವಲ್ಪ ಫ್ರೈ ಥರ ಮಾಡಿದ್ದೀನಿ.
ಸ್ಮೆಲ್ ಅಂತೂ ತುಂಬ ಚೆನ್ನಾಗಿ ಬರಕತ್ತೈತಿ. ಟೇಸ್ಟು ಹೆಂಗೆ ಮಾಡಿದ್ರೂ ಮಶ್ರೂಮ್ ಸಾಂಬಾರು ಚೆನ್ನಾಗೇ ಆಗುತ್ತೆ. ಸೇಮ್ ನಾನ್ ವೆಜ್ ಯಾವ ಥರ ಇರುತ್ತೋ ಅದೇ ಟೇಸ್ಟ್ ಕೊಡುತ್ತಂತಲೇ ಹೇಳ್ಬೋದು. ಇದು ಹೆಲ್ತಿಗೆ ತುಂಬಾ ಒಳ್ಳೆಯದು. ನೋಡಿ ಇನ್ನೇನು ಊಟದ ಟೈಮ್ ಆಯಿತು, ಹಾಗಾಗಿ ಊಟ ಮಾಡಿದ್ರಾಯ್ತು ಅಂತೇಳಿ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಮಶ್ರೂಮ್ ಸಾಂಬಾರು ಚಪಾತಿ, ಮುದ್ದೆ ಮತ್ತು ರೊಟ್ಟಿ, ರೈಸ್ ಜೊತೆ ಒಳ್ಳೆ ಕಾಂಬಿನೇಷನ್ನು. ಇವತ್ತು ಮಂಗಳವಾರ, ಹಾಗಾಗಿ ನಮ್ಮ ಮನೇಲಿ ರೊಟ್ಟಿ ಮಾಡಿರಲಿಲ್ಲ, ಹಾಗಾಗಿ ರೈಸ್ ಜೊತೆನೇ ಊಟ ಮಾಡ್ತಿದ್ದೀನಿ. ಮಾಮನವ್ರು ಬರೋ ಟೈಮ್ಗೆ ಒಂದು 4 ಚಪಾತಿ ಲಟ್ಸಿದ್ರಾಯ್ತು ಅಂತೇಳಿ ನಮ್ಮ ತಂಗಿ ಹೇಳ್ತಿದ್ಲು. ಅದಾದ ನಂತರ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಶಾಪಿಗೆ ಬಂದೆ. ಆಮೇಲೆ ಒಂದು 4 ಸೀರೆ ಫಾಲ್ ಹಚ್ಚೋದಿತ್ತು, ಹಾಗಾಗಿ ಹಚ್ಚೋಣ ಅನ್ನೋಷ್ಟರಲ್ಲಿ ಹಾಗೆ ಪಾರ್ಲರ್ಗೂ ಕಸ್ಟಮರ್ ಬಂದರು. ಹಾಗಾಗಿ ಅವ್ರಿಗೆ ಐಬ್ರೋ ಮತ್ತು ಹೇರ್ ಕಟ್ ಇತ್ತು, ಹಾಗಾಗಿ ಅವ್ರಿಗೆ ಐಬ್ರೋ ಮತ್ತು ಹೇರ್ ಕಟ್ನ ಮಾಡಿಕೊಟ್ಟು, ಹಾಗೆ ಸ್ಯಾರಿ ಪಿಕೋ ಫಾಲು ಅರ್ಜೆಂಟ್ ಇತ್ತು, ಹಾಗಾಗಿ ಒಂದು 5 ಸ್ಯಾರಿ ಇದ್ವು. ಮೋಟ್ರ್ ಕೆಟ್ಟೋಗ್ಬಿಟ್ಟಿತ್ತು, ಹಾಗಾಗಿ ಇವತ್ತು ಆ ಸ್ಯಾರಿದು ಪಿಕೋ ಫಾಲ್ ಮಾಡೋದಾಗಲಿಲ್ಲ. ಹಾಗಾಗಿ ಮುಂಚೆ ಒಂದು ರಾಟಿದು ಎಕ್ಸ್ಟ್ರಾ ಮಷಿನ್ ಇತ್ತು, ಹಾಗಾಗಿ ಅದ್ರದ್ದು ತೆಗೆದು, ಅಂದರೆ ಕೆಟ್ಟೋಗಿರೋದು ಮೋಟ್ರ್ ಎಲ್ಲನೂ ತೆಗೆದು ಅದನ್ನು ಅಟ್ಯಾಚ್ ಮಾಡಿ ಒಮ್ಮೆಲೆ ನೈಟಲ್ಲಿ ಪಿಕೋ ಫಾಲ್ ಹಾಕೋದಾಯಿತು. ಮುಂಚೆ ಒಂದು ಹಳೆ ರಾಟಿ ಇತ್ತು, ಅದನ್ನು ಸೇಲ್ ಮಾಡಿದ್ಲು ಅಕ್ಕ. ಮಾಡಿ ಇವಾಗಂದ್ರೂ ಆಲ್ಮೋಸ್ಟ್ ಒಂದು 5 ತಿಂಗಳು ಆಗ್ತಾ ಬಂತು. ಇವಾಗ ದೊಡ್ಡ ರಾಟಿ ಸಿಗುತ್ತಲ್ವ, ಜಾಕ್ ಮಷಿನ್ನು, ಅದನ್ನು ತೊಗೊಂಡಿದ್ದಾರೆ. ಹಾಗಾಗಿ ಮುಂಚೆ ಇರೋದೊಂದು ಮೋಟ್ರ್ ಇತ್ತು, ಅದನ್ನು ಇವಾಗ ಪಿಕೋ ಫಾಲ್ ಮಾಡೋ ಮಿಷಿನ್ಗೆ ಅಟ್ಯಾಚ್ ಮಾಡಿ ಅವ್ರಿಗೆ ಎಷ್ಟೊತ್ತಿದ್ರು ಇವತ್ತು ಬೇಕಂತ ಹೇಳಿದರು. ಹಾಗಾಗಿ ನೈಟ್ ಎಲ್ಲನೂ ಕಂಪ್ಲೀಟ್ ಮಾಡಿ ಶಾಪನ್ನು ಕ್ಲೋಸ್ ಮಾಡೋದಾಯಿತು ಇವತ್ತು. ಇವಾಗ ನಾನು ಐಬ್ರೋ ಏನು ಮಾಡ್ತಿದ್ದೀನಲ್ವ, ಈ ಕ್ಲೈಂಟ್ ಅಂತೂ ನನಗೆ ತುಂಬ ದಿನದಿಂದನೂ ಕಸ್ಟಮರು. ನಾನು ಪಾರ್ಲರ್ ಸ್ಟಾರ್ಟ್ ಮಾಡಿದಾಗಿಂದನೂ ನನ್ನ ಕಡೆನೇ ಬರ್ತಾರೆ. ಪರ್ಸ್ನಲಿ ಹೇಳಬೇಕಂದ್ರೆ ನಾನು ಮಾಡ್ತಕ್ಕಂಥ ಐಬ್ರೋ ಶೇಪು ಅವ್ರಿಗೆ ತುಂಬಾ ಇಷ್ಟ ಆಗುತ್ತಾ. ಅವರೇ ಹೇಳ್ತಾರೆ ಪ್ರತಿ ಸರಿ ಬಂದಾಗೂ, ನೀವು ಮಾಡ್ದಂಗೆ ನನಗೆ ಎಲ್ಲೂ ಮಾಡಿಲ್ಲ, ನೀವು ಮಾಡೋದಕ್ಕಿಂತ ಮುಂಚೆ ನಾನು ಬೇರೆ ಬೇರೆ ಕಡೆ ಎಲ್ಲನೂ ಮಾಡಿಸಿದ್ದೀನಿ, ಬಟ್ ಅಷ್ಟೊಂದೇನು ಅಡ್ಜಸ್ಟ್ ಆಗಿಲ್ಲ ಅಂತ ಹೇಳ್ತಿದ್ರು. ಅಂದರೆ ನಾನು ಮುಂಚೆನೇ ಅಲ್ವಾ ಪಾರ್ಲರೆಲ್ಲ ಸ್ಟಾರ್ಟ್ ಮಾಡಿದ್ದು, ಅಂದರೆ ಇಬ್ಬರು ಹುಡುಗರು ಊಟಕ್ಕಿಂತ ಮುಂಚೆನೇ ಮಾಡಿದ್ದು. ಅವಾಗೂ ಅಷ್ಟೇ ಹರ್ಷಂದು ಡಿಲಿವರಿ ಆದಾಗ ಬಾಣಂತನ ಎಲ್ಲ ಮುಗಿಸಿ ಒಂದು 8-9 ತಿಂಗಳಿಗೆ ಸ್ಟಾರ್ಟ್ ಮಾಡಿದ್ದೆ ಪಾರ್ಲರ್ನ. ಅವಾಗೂ ತುಂಬ ದಿನ ಗ್ಯಾಪ್ ಕೊಟ್ಟಿದ್ದರು ಇವರು. ಇವಾಗೂ ಸೇಮ್ ಸೆಕೆಂಡ್ ಡಿಲಿವರಿಲೂ ತುಂಬಾ ಗ್ಯಾಪ್ ಕೊಟ್ಟಿದ್ದರು. ಅಂದರೆ ಬೇರೆ ಕಡೆ ಎಲ್ಲೂ ನನಗೆ ಅಡ್ಜಸ್ಟ್ ಆಗೋದಿಲ್ಲ ಅಂತ ಹೇಳ್ತಿದ್ರು. ನೋಡಿ, ನಾನು ಒಳಗಡೆ ಕಸ್ಟಮರ್ನ ಅಟೆಂಡ್ ಮಾಡ್ತಿದ್ದೆ. ರಾಯುನ್ ಮನೇಲಿ ಬಿಟ್ಟಿದ್ದೆ, ಗಗನನ್ನು ಅಂಗಡೀಲಿ ಕರ್ಕೊಂಬಂದಿದ್ದೆ. ಏನೋ ಆಟ ಆಡ್ತಿದ್ದಾನೆ ಅಂತೇಳಿ ಬಿಟ್ಟರೆ, ನಮ್ಮ ಆಂಟಿ ಮತ್ತು ಕಾಕ ಇಬ್ಬರು ಕೂಡಿ ಈ ಥರ ಮಾಡಿದ್ದಾರೆ ನೋಡ್ರಿ ನನ್ನ ಮಗನ್ನ. ಅವನು ಪೌಡ್ರು ಡಬ್ಬಿ ಹಿಡ್ಕೊಂಡು ಆಟ ಆಡ್ತಿದ್ದ, ಅದನ್ನು ಇಸ್ಕೊಂಡು ನಮ್ಮ ಕಾಕರು ಈ ಥರ ಮುಖಕ್ಕೆಲ್ಲ ಹಚ್ಬಿಟ್ಟಾರೆ ನೋಡ್ರಿ. ಅದನ್ನೇ ನಾನು ರಮಿಸಿ ಕೇಳಕತ್ತಿದ್ದೆ, ಗಗನು ಯಾರು ಮಾಡಿದಾರಪ್ಪಜ್ಜಿ, ಯಾರು ಮಾಡಿದ್ದಾರೆ ಅಂತ ಕೇಳಿದ್ರೆ ಕಾಕನ ಕಡೆ ಕೈ ಮಾಡಿ ತೋರ್ಸಕತ್ತಿದ್ನ ನೋಡ್ತಿರ್ಬೋದು ವಿಡಿಯೋದಲ್ಲಿ. ಹಂಗೆ ಒಂದು ಸ್ವಲ್ಪ ಹೊತ್ತು ಜೋಕ್ ಮಾಡಕತ್ತಿದ್ರು ಕಾಕರು, ನೋಡು ನಿನ್ನ ಮಗ ಪಾಂಡು ಆಗಿಬಿಟ್ಟಾನ ಅಂತೇಳಿ. ಆಮೇಲೆ ಮುಖಕ್ಕೆಲ್ಲ ಪೌಡ್ರೆಲ್ಲ ಹಚ್ಕೊಂಡಿದ್ನಲ್ವ, ಅದನ್ನೆಲ್ಲ ನೀಟಾಗಿ ಒರೆಸಿ ಮತ್ತೆ ಮನೆಗೆ ಕರ್ಕೊಂಡು ಹೋದೆ ಅವನನ್ನು. ಇವತ್ತಿನ ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.